ಹಾಯ್ ಸ್ನೇಹಿತರೆ, ಇಂದು ನಾವು ಬಂಡೀಪುರ ಟೈಗರ್ ರಿಸರ್ವ್ಗೆ ಹೋಗಿದ್ವಿ. ಇದು ಮೈಸೂರಿಂದ 78 ಕಿಲೋಮೀಟರ್ಗಳಾಗುತ್ತೆ. ಇಲ್ಲಿ ರೋಡಿನ ಹೋಗುವಾಗಲೇ ನಿಮಗೆ ಜಿಂಕೆ, ಆನೆ ಹಾಗೂ ಕಾಡು ಕೋಣಗಳು ಸಿಗುತ್ತವೆ. ನಂತರ ನೋಡಿ, ಆನೆ ಕಾಣ್ತಾ ಇದೆ ನೋಡಿ. ಆದರೆ ತುಂಬ ಹುಷಾರಾಗಿ ಹೋಗಬೇಕು ರೋಡ್ ಮಧ್ಯೆ. ಒಂದೊಂದ್ಸಲ ಆನೆಗಳು ಅಟ್ಯಾಕ್ ಮಾಡುವ ಸಂಭವ ಇರುತ್ತದೆ. ಈ ರೋಡ್ನಲ್ಲಿ ಹೋಗುವಾಗ ಹಾರನ್ ಮಾಡುವುದಾಗಲಿ ಕಿರ್ಚುವುದಾಗಲಿ ಮಾಡಬಾರ್ದು, ಏಕೆಂದರೆ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡುವುದು ತುಂಬ. ಬಂಡೀಪುರಲ್ಲಿ ನಮಗೆ ಸಫಾರಿ ಹೋಗಲು ಟಿಕೆಟ್ ಸಿಗಲಿಲ್ಲ, ಅದು ಬೇಗ ಹೋಗ್ಬೇಕಂತೆ. ನಾವು 9:15 ಬೆಳಗ್ಗೆ. ಹಾಗಾಗಿ ಅಲ್ಲಿಂದ 25 ಕಿಲೋಮೀಟ್ರು ತಮಿಳುನಾಡು ಮಧುಮಲೈ ಅಂತ. ಅಲ್ಲಿ ನಮಗೆ ಅಲ್ಲಿ 11 ಗಂಟೆವರೆಗೂ ಟಿಕೆಟ್ ಸಿಗುತ್ತಂತೆ ಸಫಾರಿಗೆ. ಅಲ್ಲಿ ನಾವು ಟಿಕೆಟನ್ನು ತಗೊಂಡು ಅಲ್ಲಿ ಹೋಗುವಾಗಲೇ ನೋಡ್ಕೊಳ್ತಾ ಹೋದ್ವಿ. ಅಲ್ಲಿ ಜಿಂಕೆಗಳು ಎಲ್ಲ, ಸಾರಂಗ ಎಲ್ಲ ಇದ್ವು. ಬಟ್ ಒಂದು ಬೇಜಾರು ವಿಷಯ ಏನಂದರೆ, ಟಿಕೆಟ್ ತಗೊಂಡು ಫಾರೆಸ್ಟ್ ಒಳಗಡೆ ಎಂಟ್ರಿ ಆದರೂ ಯಾವುದೇ ಪ್ರಾಣಿ ನಮಗೆ ಸಿಗಲಿಲ್ಲ. ಅಲ್ಲಿ ಜಿಂಕೆಗಳು ಬಿಟ್ಟರೆ ಮತ್ತು ಈ ರೋಡ್ನಲ್ಲಿ ಹೋಗುವಾಗ ಸಿಕ್ಕಷ್ಟು ಜಿಂಕೆಗಳು ಸಹ ಅಲ್ಲಿ ಸಿಗಲಿಲ್ಲ. ಅದೇ ಬೇಜಾರಿನ ವಿಷಯ. ಹಾಗೆ ನಾವು ಏನೋ ಹುಲಿ ಏನಾದರೂ ಸಿಗ್ಬೋದೇನೋ ಅಂತ ನೋಡ್ತಾನೆ ಇದ್ವಿ. ಆದರೆ ಹುಲಿ ಸಿಗಲಿಲ್ಲ, ಕೋತಿದೆ ನೋಡಿ. ಒಳಗಡೆ ಎಂಟ್ರಿ ಆದ ತಕ್ಷಣ ತುಂಬ ಕ್ಯೂರಿಯಾಸಿಟಿ ಇತ್ತು, ಹುಲಿ ಏನಾದರೂ ಸಿಗ್ಬೋದೇನೋ ಅಂತ. ಅಕ್ಕಪಕ್ಕ ನೀರು ಅದು ಇದ್ದಲ್ಲೆಲ್ಲ ನೋಡ್ತಾ ಇದ್ವಿ, ಬಟ್ ಯಾವುದು ಸಿಗಲಿಲ್ಲ. ನೋಡಿ, ಇದೇ ಹೋಗ್ತಾ ಇದ್ವಿ ನೋಡಿ ಸಫಾರಿ. ಇದು ಒಬ್ಬರಿಗೆ ಬಂದು 340 ರೂಪಾಯಿ ಟಿಕೆಟ್ ಇರುತ್ತೆ. ಬಸ್ ಫುಲ್ ಆಯಿತು ಅಂದರೆ ಬಿಟ್ಬಿಡ್ತಾರೆ, ಮಿನಿ ಬಸ್ಸು. ಹುಡುಕ್ತಾ ಇದ್ದೀವಿ, ಏನಿಲ್ಲ. ಇದು 1 ಅವರ್ ಜರ್ನಿ ಇರುತ್ತೆ. ಹಾಫ್ ಆನ್ ಅವರ್ ಕರ್ಕೊಂಡು ಹೋಗ್ತಾರೆ, ಹಾಫ್ ಆನ್ ಅವರ್ ಕರ್ಕೊಂಡ್ಬರ್ತಾರೆ. ಹೋಗಿದ್ದ ರೂಟೇ ಒಂದು, ಬರಬೇಕಾದ್ರೆ ಇನ್ನೊಂದು ರೂಟಲ್ಲಿ ಬಂದು ಅದೇ ನಾವು ಬಂದ್ವಲ್ಲ ಅದೇ ರೋಡ್ಗೆ ಟಚ್ ಆಗುತ್ತೆ. ನೋಡಿ, ಏನು ಕಾಣ್ತಾನೆ ಇಲ್ಲ. ಇಲ್ಲಿ ಹಾಕಿದ್ದಾರೆ ನೋಡಿ, ನಮ್ಮ ಲಕ್ಕಿದ್ರೆ ಸಿಗುತ್ತೆ ಅಂತ. ಹಾಗೆ ಆಯಿತು. ನಂತರ ನಾವು ಮರಳಿ ಮತ್ತೆ ಬಂದು ನಮ್ಮ ವೆಹಿಕಲಲ್ಲೇ ಮನೆಗೆ ಬಂದ್ವಿ. ಬರುವಾಗಲೇ ಅಲ್ಲಿ ವೇಣುಗೋಪಾಲ ಸ್ವಾಮಿ ಬೆಟ್ಟವನ್ನು ಸಹ ನೋಡಿಕೊಂಡು ಬಂದ್ವಿ. ಅದು ಅಲ್ಲಿದ್ದ ಬರುವ ದಾರಿಯಲ್ಲೇ ಬರುತ್ತೆ. ಅದು ವೇಣುಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋರು ಅಲ್ಲಿ ಬಸ್ಸಿನ ವ್ಯವಸ್ಥೆ ಇರುತ್ತೆ. ಖಾಸಗಿ ವಾಹನಗಳನ್ನು ಬಿಡೋದಿಲ್ಲ ಮೇಲಕ್ಕೆ. ಬಸ್ ಅಂತೂ ಸಾಕಷ್ಟಿದೆ, ಕ್ಯೂ ಎಷ್ಟೇ ದೊಡ್ಡದಿದ್ರೂ ಬೇಗ ಹೋಗ್ಬೋದು. ಬಸ್ ಅಂತೂ ಬರ್ತಾನೆ ಇರ್ತವೆ, ಬರ್ತಾನೆ ಇರ್ತವೆ. ತುಂಬ ಬಸ್ಸಿನ ಸ್ಪೆಷಾಲಿಟಿ ಇದೆ ಅಂತ ನಮಗೆ ಟಯರ್ಡ್ ಆಗಲಿಲ್ಲ.